ಶ್ರೀ ವಾಮನ ಪುರಾಣಂ 94ನೆಯ ಅಧ್ಯಾಯವು. ಪುಲಸ್ತ್ಯರು ಹೇಳುತ್ತಾರೆ, ದೈತ್ಯರಾಜನಾದ ಬಲಿಯು ತ್ರಿವಿಕ್ರಮನ ಆಜ್ಞೆಯಂತೆ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿ ಮಹಾರತ್ನಗಳಿಂದ ಚಿತ್ರ ವಿಚಿತ್ರವಾಗಿಯೂ ಸ್ಫಟಿಕ ಮಣಿಗಳ ಶುಭ್ರ ಸೋಪಾನಗಳಿಂದ ಕೂಡಿಯೂ ಇರುವ ಮಹಾನಗರವನ್ನೇ ನಿರ್ಮಿಸಿದನು. ಆ ನಗರದ ವಿಸ್ತಾರವಾದ ಮಧ್ಯಭಾಗದಲ್ಲಿ ಅನೇಕ ವೇದಿಕೆಗಳಿಂದ ಕೂಡಿ ಮುತ್ತಿನ ಗೊಂಚಲುಗಳಿಂದ ಅಲಂಕರಿಸಲಾಗಿದ್ದ ಬಾಗಿಲುಗಳಿಂದ ರಮ್ಯವಾದ ಒಂದು ಉಪ್ಪರಿಗೆಯನ್ನು ವಿಶ್ವಕರ್ಮನೇ ಮಾಡಿದ್ದನು. ಆ ರಾಜಗೃಹದಲ್ಲಿ ವಿವಿಧವಾದ ದಿವ್ಯ ಮಾನುಷ ಭೋಗಗಳನ್ನು ಅನುಭವಿಸುತ್ತಾ ಪ್ರಿಯ ಪತ್ನಿಯಾದ ವಿಂಧ್ಯಾವಲಿಯೊಡನೆ ಬಲಿಯು ವಾಸಿಸುತ್ತಿದ್ದನು. ಅನೇಕಾನೇಕ ಸ್ತ್ರೀ ಸಮುದಾಯಕ್ಕೂ ಪ್ರಧಾನಳಾಗಿ ಶೀಲವತಿಯಾಗಿದ್ದ ಆ ವಿಂಧ್ಯಾವಲಿಯೊಡನೆ ಸುತಲವೆಂಬ ಪಾತಾಳ ಲೋಕದಲ್ಲಿ ತೇಜಸ್ವಿಯಾದ ಬಲಿಯು ಭೋಗಾಸಕ್ತಿಯಿಂದ ವಾಸ ಮಾಡುತ್ತಿರುವಾಗ ದೈತ್ಯರ ತೇಜಸ್ಸನ್ನಡಗಿಸುವ ಸುದರ್ಶನ ಎಂಬ ವಿಷ್ಣು ಚಕ್ರವು ಅಲ್ಲಿಗೆ ಬಂತು. ಆ ಚಕ್ರವು ಪಾತಾಳ ಲೋಕಕ್ಕೆ ಬಂದೊಡನೆಯೇ ಅಲ್ಲಿದ್ದ ದೈತ್ಯರೆಲ್ಲರೂ ಕ್ಷೋಭೆಗೊಂಡ ಸಮುದ್ರ ಧ್ವನಿಯಂತೆ ಭಯದಿಂದ ಹಲಹಲ ಧ್ವನಿ ಮಾಡತೊಡಗಿದರು. ಆ ಶಬ್ದವನ್ನು ಕೇಳಿದೊಡನೆಯೇ ದೈತ್ಯರಾಜನಾದ ಬಲಿಯು ಖಡ್ಗಪಾಣಿಯಾಗಿ ನಿಂತು, ಇದೇನು ಎಂದು ಕೇಳಿದನು. ಆಗ ಶೀಲವತಿಯಾಗಿಯೂ ಪತಿಹಿತವನ್ನು ಬಯಸುವ ಧರ್ಮ ಪತ್ನಿಯಾಗಿಯೂ ಇದ್ದ ವಿಂಧ್ಯಾವಲಿಯು ಹೊರಗೆ ತೆಗೆದಿದ್ದ ಕತ್ತಿಯನ್ನು ಒರೆಯಲ್ಲಿಟ್ಟು ಪತಿಯನ್ನು ಸಮಾಧಾನಪಡಿಸುತ್ತಾ ದೈತ್ಯರಾಜನಾದ ಬಲಿಯನ್ನು ಕುರಿತು ಮೃದು ಮಧುರ ವಾಕ್ಯಗಳಿಂದ, ದೈತ್ಯರಾಜನೇ, ಇದು ವಾಮನನಾಗಿ ಅವತರಿಸಿದ್ದ ಮಹಾಮಹಿಮನಾದ ಭಗವಂತನ ಚಕ್ರಾಯುಧ. ಇದು ದೈತ್ಯರಿಗೆ ನಾಶಕವಾದದ್ದು. ಇದನ್ನು ಭಕ್ತಿಯಿಂದ ಪೂಜಿಸಬೇಕು ಎಂದು ಹೇಳಿ ಪರಿಶುದ್ಧ ಮನಸ್ಸಿನಿಂದ ಭಕ್ತಿಯನ್ನು ಹೊಂದಿ ಅಲ್ಲಿಂದ ಹೊರಟು ಹೋದಳು. ಅನಂತರ ಸಹಸ್ರ ಅರಗಳಿಂದ ಕೂಡಿದ ವಿಷ್ಣುವಿನ ಸುದರ್ಶನವು ಅಲ್ಲಿಗೆ ಬಂದಿತು. ಆಗ ದೈತ್ಯರಾಜನಾದ ಬಲಿಯು ಆ ಚಕ್ರವನ್ನು ಯಥಾವಿಧಿಯಾಗಿ ಪೂಜಿಸಿ ಭಕ್ತಿಯಿಂದ ಕೈ ಮುಗಿದುಕೊಂಡು ಅದನ್ನು ಈ ರೀತಿ ಸ್ತೋತ್ರ ಮಾಡಿದನು. ದೈತ್ಯ ಸಮೂಹಕ್ಕೆ ನಾಶಕವಾಗಿ ಸಹಸ್ರ ಕಿರಣಗಳಿಂದಲೂ ಸಹಸ್ರ ಮುಖವಾದ ಪ್ರಕಾಶದಿಂದಲೂ ಸಹಸ್ರ ಅರ ಚಕ್ರದ ಮಧ್ಯದಲ್ಲಿರುವ ಒಸರಳುಗಳು ಇವುಗಳಿಂದಲೂ ಕೂಡಿರುವ ವಿಷ್ಣು ಸುದರ್ಶನವನ್ನು ನಮಸ್ಕರಿಸುತ್ತೇನೆ. ಯಾವ ಚಕ್ರದ ಮಧ್ಯಭಾಗದಲ್ಲಿ ಬ್ರಹ್ಮನು, ಮೇಲ್ಭಾಗದಲ್ಲಿ ತ್ರಿಶೂಲಧಾರಿಯಾದ ರುದ್ರನು, ಅರಗಳ ಬುಡದಲ್ಲಿ ಮಹಾಪರ್ವತಗಳು, ಅರಗಳಲ್ಲಿ ಚಂದ್ರ ಸೂರ್ಯಾಗ್ನಿಗಳೆಂದೊಡಗೂಡಿದ ದೇವತೆಗಳು ನೆಲೆಸಿರುವರೋ, ಮತ್ತು ವಾಯು, ಜಲ, ಅಗ್ನಿ, ಭೂಮಿ, ಆಕಾಶ ಈ ಪಂಚಭೂತಗಳು ಸಹ ಯಾವ ಸುದರ್ಶನದ ವೇಗಕ್ಕೆ ಸಾಧಕಗಳಾಗಿ ನಿಂತಿರುವವೋ, ಮತ್ತು ಅರಗಳ ಸಂಧಿಬಂಧಗಳಲ್ಲಿ ಮೇಘಗಳು, ಮಿಂಚು, ನಕ್ಷತ್ರ, ತಾರಕೆಗಳು ಸಹ ನೆಲೆಸಿವೆಯೋ, ಹೊರಭಾಗದಲ್ಲಿ ವಾಲಖಿಲ್ಯರೇ ಮೊದಲಾದ ಮಹಾಮುನಿಗಳು ನೆಲೆಸಿರುವರೋ ಅಂತಹ ವಾಸುದೇವನ ಆಯುಧ ಶ್ರೇಷ್ಠವಾದ ಚಕ್ರವನ್ನು ನಮಸ್ಕರಿಸುತ್ತೇನೆ. ಎಲೈ ವಿಷ್ಣು ಚಕ್ರವೇ, ನನಗೆ ಶಾರೀರವಾಗಿಯೂ ವಾಚನಿಕವಾಗಿಯೂ ಮಾನಸಕವಾಗಿಯೂ ಉಂಟಾಗಿರುವ 3 ವಿಧವಾದ ಪಾಪಗಳನ್ನು ಉಜ್ವಲವಾದ ಕಿರಣಗಳುಳ್ಳ ನೀನು ಭಸ್ಮೀಕರಿಸು. ಎಲೈ ವಿಷ್ಣುವಿನ ಆಯುಧವೇ, ಕಲಿ ಸಂಬಂಧದಿಂದ ಹಾಗೂ ಮಾತಾಪಿತೃಗಳ ಸಂಬಂಧದಿಂದಲೂ ನನಗೆ ಉಂಟಾಗಿರುವ ಪಾಪವನ್ನು ಜಾಗ್ರತೆಯಾಗಿ ನಾಶ ಮಾಡು. ನಿನಗೆ ಅನಂತ ನಮಸ್ಕಾರಗಳು. ಎಲೈ ಚಕ್ರಾಯುಧವೇ, ನಿನ್ನ ನಾಮ ಕೀರ್ತನದಿಂದ ನನ್ನ ವಿಪತ್ತುಗಳು, ವ್ಯಾಧಿಗಳು ನಾಶ ಹೊಂದಲಿ. ಹೀಗೆ ಸ್ತೋತ್ರ ಮಾಡಿ ಬುದ್ಧಿಶಾಲಿಯಾದ ಆ ಬಲಿಯು ಭಕ್ತಿಯಿಂದ ಆ ಸುದರ್ಶನವನ್ನು ಪೂಜಿಸಿ ಸರ್ವ ಪಾಪನಾಶಕವಾದ ಪುಂಡರೀಕಾಕ್ಷನನ್ನು ಸ್ಮರಿಸುತ್ತಾ ನಿಂತನು. ಬಲಿಯಿಂದ ಈ ರೀತಿ ಪೂಜಿಸಲ್ಪಟ್ಟ ಆ ಚಕ್ರವೂ ಸಹ ದಾನವರೆಲ್ಲರನ್ನು ನಿಸ್ತೇಜಸ್ಕರನ್ನಾಗಿ ಮಾಡಿ ಪಾತಾಳದಿಂದ ವಿಷುವೆಂಬ ದಕ್ಷಿಣ ದಿಕ್ಕಿನ ಕಡೆಗೆ ತೆರಳಿತು. ಆ ಸುದರ್ಶನವು ದೈತ್ಯರ ತೇಜಸ್ಸನ್ನಾಕರ್ಷಿಸಿ ಹೊರಟ ಮೇಲೆ ದೈತ್ಯರಾಜನಾದ ಬಲಿಯು ಬಹಳ ದುಃಖಿತನಾಗಿ ಬಹಳ ಮಟ್ಟಿಗೂ ವಿಪತ್ತನ್ನೇ ಹೊಂದಿ ತನ್ನ ಪಿತಾಮಹನಾದ ಪ್ರಹ್ಲಾದನನ್ನು ಸ್ಮರಿಸಿದನು. ಸ್ಮರಣ ಮಾತ್ರದಿಂದಲೇ ದಾನವ ಶ್ರೇಷ್ಠನಾದ ಪ್ರಹ್ಲಾದನು ಸುತಲವೆಂಬ ಆ ಪಾತಾಳ ಲೋಕಕ್ಕೆ ಬಂದು ಬಲಿಯ ಸಾನ್ನಿಧ್ಯವನ್ನು ಹೊಂದಿದನು. ಅವನನ್ನು ನೋಡಿದೊಡನೆ ಬಲಿಯು ಅರ್ಘ್ಯ ಪಾದ್ಯಾದಿ ಪೂಜಾ ಸಾಮಗ್ರಿಗಳೊಡನೆ ಅಲ್ಲಿ ಸಿದ್ಧನಾಗಿ ನಿಂತನು. ಆಗ ಬಲಿಯು ಪಿತಾಮಹನಾದ ಪ್ರಹ್ಲಾದನನ್ನು ಯಥಾವಿಧಿಯಾಗಿ ಸತ್ಕರಿಸಿ ಕೈಮುಗಿದು ನಿಂತು ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಿದನು. ತಾತನೇ, ನಾನು ದುಃಖ ಹೊಂದಿದ ಮನಸ್ಸಿನಿಂದ ಸ್ಮರಿಸಿದೊಡನೆಯೇ ಸ್ಮರಣ ಮಾತ್ರದಿಂದಲೇ ನೀನು ಇಲ್ಲಿ ಸನ್ನಿಹಿತನಾದೆ. ಆದುದರಿಂದ ನೀನೇ ನನಗೆ ಹಿತವೂ ಪಥ್ಯವೂ ಸರ್ವ ವಿಧವಾದ ಶ್ರೇಯಸ್ಸೂ ಶುಭವೂ ಆಗಿದ್ದೀಯೆ. ಆದುದರಿಂದ ಈ ವಿಷಯವನ್ನು ನನಗೆ ದಯೆಯಿಂದ ಉಪದೇಶಿಸು. ಸಂಸಾರದಲ್ಲಿ ಸಿಲುಕಿರುವ ಮನುಷ್ಯನ ಕರ್ತವ್ಯವೇನು? ಯಾವ ಕಾರ್ಯವನ್ನು ಮಾಡಿದಲ್ಲಿ ಮನುಷ್ಯನಿಗೆ ಈ ಬಂಧವು ತಪ್ಪುವುದು?
ಸಂಸಾರದಲ್ಲಿಯೇ ಮುಳುಗಿರುವ ಮಂದ ಬುದ್ಧಿಗಳಾದ ಮನುಷ್ಯರಿಗೆ ಇದನ್ನು ದಾಟಿಸಲು ಯಾವ ಕಾರ್ಯವೂ ಸಮರ್ಥವಾದೀತು? ಇದನ್ನು ದಯೆಯಿಟ್ಟು ಹೇಳಬೇಕು. ಪುಲಸ್ತ್ಯರು ಹೇಳುತ್ತಾರೆ, ಮೊಮ್ಮಗನಾದ ಬಲಿಯಿಂದ ಹೇಳಲ್ಪಟ್ಟ ಈ ಮಾತನ್ನು ಕೇಳಿ ದಾನವ ಶ್ರೇಷ್ಠನಾದ ಪ್ರಹ್ಲಾದನು ಸಂಸಾರದಲ್ಲಿ ಮನುಷ್ಯನಿಗೆ ಯಾವುದು ಹಿತವೆಂಬುದನ್ನು ಆಲೋಚಿಸಿ ಹೀಗೆ ಹೇಳಿದನು. ಪ್ರಹ್ಲಾದನು ಹೇಳುತ್ತಾನೆ, ಎಲೈ ದಾನವ ಶ್ರೇಷ್ಠನೇ, ನಿನಗೆ ಈ ಬುದ್ಧಿ ಉಂಟಾದದ್ದು ಬಹಳ ಶ್ಲಾಘ್ಯವಾದದ್ದು. ನಿನಗೂ ಇತರ ಮನುಷ್ಯರಿಗೂ ಸಹ ಯಾವುದು ಹಿತ ಎಂಬುದನ್ನು ಹೇಳುತ್ತೇನೆ. ಸಂಸಾರವೆಂಬ ಮಹಾಸಮುದ್ರವನ್ನು ಹೊಕ್ಕು ಶೀತೋಷ್ಣ ಸುಖ ದುಃಖಗಳೇ ಮೊದಲಾದ ದ್ವಂದ್ವ ವಾಯುವಿನಿಂದ ಇತ್ತ ಕಡೆಗೂ ಅತ್ತ ಕಡೆಗೂ ಹೊಡೆಯಲ್ಪಟ್ಟು ಪತ್ನಿ ಪುತ್ರರೇ ಮೊದಲಾದವರ ರಕ್ಷಣಾಭಾರದಿಂದ ದುಃಖಪಟ್ಟು ದುಃಖಪ್ರದಗಳಾದ ವಿಷಯಗಳೆಂಬ ನೀರಿನಲ್ಲಿ ಮುಳುಗುತ್ತಿರುವ ಆಶ್ರಯವಿಲ್ಲದ ಜನಗಳಿಗೆ ವಿಷ್ಣು ಎಂಬ ದೋಣಿಯೇ ಈ ಸಮುದ್ರವನ್ನು ದಾಟಲು ಸಾಧನವಾದೀತು, ಮತ್ಯಾವುದೂ ಇಲ್ಲ. ಯಾರು ಸ್ವರೂಪದಿಂದಲೂ ಮಹಿಮೆಯಿಂದಲೂ ಅಪಾರನಾಗಿಯೂ ನಿರ್ದೋಷನಾಗಿಯೂ ಆದಿಮೂರ್ತಿಯಾಗಿಯೂ ಶುಭಪ್ರದನಾಗಿಯೂ ಸುರಾಧಿಪನಾಗಿಯೂ ಸರ್ವಸಮಾಶ್ರಯಣೀಯನಾಗಿಯೂ ಗರುಡವಾಹನನಾಗಿಯೂ ಶುದ್ಧ ಸತ್ವಮೂರ್ತಿಯಾಗಿಯೂ ಲಕ್ಷ್ಮೀಪತಿಯಾಗಿಯೂ ಇರುವ ನಾರಾಯಣನನ್ನು ಆಶ್ರಯಿಸಿರುವರೋ ಅಂತಹ ಧೀರರು ಯಮನ ಸ್ಥಾನವನ್ನು ಪ್ರವೇಶಿಸುವುದಿಲ್ಲ. ಅಂತಹ ವೈಷ್ಣವಾಗ್ರೇಸರನ ಸಮೀಪಕ್ಕೆ ಪಾಶಧಾರಿಯಾಗಿ ಬಂದ ತನ್ನ ಕಿಂಕರನನ್ನು ನೋಡಿ ಯಮನು ಮಧುಸೂದನನ ಭಕ್ತರನ್ನು ನೀನು ಬಿಟ್ಟು ಬಿಡು, ಇತರರಿಗೆ ನಾನು ಪ್ರಭುವೇ ಹೊರತು ವೈಷ್ಣವರಿಗೆ ನಾನು ಪ್ರಭುವಲ್ಲ ಎಂದು ಆ ಭೃತ್ಯನ ಕಿವಿಯಲ್ಲಿ ಹೇಳುತ್ತಾನೆ. ಹಾಗೆಯೇ ಪ್ರಪಂಚದಲ್ಲಿ ಯಾರು ವಿಷ್ಣು ಭಕ್ತರಾಗಿರುವರೋ ಅವರು ಯಮನ ಆಜ್ಞೆಗೆ ಗುರಿಯಾಗುವುದಿಲ್ಲ ಎಂದು ಭಕ್ತಾಗ್ರೇಸರನಾದ ಇಕ್ಷ್ವಾಕು ಎಂಬ ರಾಜರ್ಷಿಯು ಹೇಳಿರುವುದು ಸತ್ಯವಾದ ಮಾತು. ಯಾವ ನಾಲಿಗೆಯು ಹರಿಯನ್ನು ಸ್ತೋತ್ರ ಮಾಡುತ್ತದೆಯೋ ಅದೇ ಪ್ರಶಸ್ತವಾದ ನಾಲಿಗೆ. ಯಾವ ಮನಸ್ಸು ಹರಿಯಲ್ಲಿ ತತ್ಪರತೆಯಿಂದ ಅರ್ಪಿಸಲ್ಪಡುವುದೋ ಅಂತಹ ಮನಸ್ಸೇ ಪ್ರಶಸ್ತವಾದ ಮನಸ್ಸು. ಯಾವ ಕೈಗಳು ಅವನ ಪೂಜೆಯಲ್ಲಿ ಆಸಕ್ತವಾಗುವವೋ ಅಂತಹ ಕೈಗಳೇ ಶ್ಲಾಘ್ಯವಾದ ಕೈಗಳು. ಯಾವ ಕೈಗಳು ಹರಿಯ ಪಾದಕಮಲಗಳನ್ನು ಪೂಜಿಸಲು ಸಮರ್ಥಗಳಾಗುವುದಿಲ್ಲವೋ ಮರ ಕೊಂಬೆ ಚಿಗುರು ಮೊದಲಾದ ಅನ್ಯ ವಿಷಯಗಳಲ್ಲಿ ನಿರತಗಳಾದ ಆ ಕೈಗಳು ಕೈಗಳೇ ಅಲ್ಲ. ಯಾವ ನಾಲಿಗೆಯು ಹರಿಯ ಗುಣವನ್ನು ಗಾನ ಮಾಡುವುದಿಲ್ಲವೋ ಅಂತಹ ನಾಲಿಗೆಯೂ ನಾಲಿಗೆಯೇ ಅಲ್ಲ. ಅದು ಕಂಠಕ್ಕೆ ತೊಂದರೆ ಕೊಡುವ ಒಂದು ಗೆಡ್ಡೆ, ಅಥವಾ ಕೃತ್ರಿಮವಾದ ಬಣ್ಣದ ನಾಲಿಗೆ, ಅಥವಾ ಅದೊಂದು ವಿಲಕ್ಷಣವಾದ ರೋಗ. ಯಾವ ಮನುಷ್ಯನು ವಿಷ್ಣುವಿನ ಪಾದಪದ್ಮಗಳನ್ನು ಭಕ್ತಿಯಿಂದ ಪೂಜಿಸುವುದಿಲ್ಲವೋ ಅಂತಹವನು ಎಲ್ಲ ಬಂಧುಗಳಿಂದಲೂ ಶೋಚನೀಯನಾಗುವನು. ಅವನು ಬದುಕಿದ್ದರೂ ಮೃತನೇ ಆಗುತ್ತಾನೆ. ಯಾವ ಪುಣ್ಯಶಾಲಿಗಳು ಇರುವವರೆಗೂ ವಾಸುದೇವನ ಪೂಜೆಯಲ್ಲಿ ನಿರತರಾಗಿರುವರೋ ಅವರು ಮೃತರಾದರೂ ಬಂಧುಗಳಿಗೂ ಇತರರಿಗೂ ದುಃಖಪ್ರದರಾಗುವುದಿಲ್ಲ. ಈ ನನ್ನ ಮಾತು ಸತ್ಯವಾದದ್ದು. ಲೋಕದಲ್ಲಿ ಶಾರೀರವಾಗಿಯೂ ಮಾನಸವಾಗಿಯೂ ವಾಚನಿಕವಾಗಿಯೂ ಉಂಟಾಗಬಹುದಾದ ಗುಣದೋಷಗಳು ದೃಶ್ಯವಾಗಿಯೂ ಅದೃಶ್ಯವಾಗಿಯೂ ಸ್ಪೃಶ್ಯವಾಗಿಯೂ ಇರುವ ಚರಾಚರ ವಸ್ತುಗಳಿಗೂ ಆ ಕೇಶವನೇ ನಿಯಾಮಕನಾಗಿರುವನು. ಆದುದರಿಂದ ಸಮಸ್ತವು ಕೇಶವಾತ್ಮಕವಾದದ್ದು. ಯಾವ ಮನುಷ್ಯನು ಪೂಜ್ಯನಾದ ತ್ರಿವಿಕ್ರಮನನ್ನು 4 ರೀತಿಯಿಂದಲೂ ಪೂಜಿಸುತ್ತಾನೆಯೋ ಅಂತಹ ಮನುಷ್ಯನು ಮನುಷ್ಯ ದೇವದಾನವಾದಿ ಸಹಿತವಾದ ಸರ್ವಲೋಕವನ್ನು ಪೂಜಿಸಿದಂತಾಗುತ್ತದೆ. ಎಲೈ ಪುತ್ರನೇ, ಸಮುದ್ರದಲ್ಲಿರುವ ರತ್ನಗಳಿಗೆ ಹೇಗೆ ಗಣನೆಯೇ ಇಲ್ಲವೋ ಹಾಗೆಯೇ ಹರಿಯಲ್ಲಿ ನೆಲೆಸಿರುವ ಗುಣಗಳು ಅಸಂಖ್ಯಾತವಾದದ್ದು. ಯಾರು ಶಂಖ ಚಕ್ರ ಗದಾಪಾಣಿಯಾಗಿಯೋ ಶಾಂಗಧಾರಿಯಾಗಿಯೋ ಗರುಡವಾಹನನಾಗಿಯೋ ಇರುವ ವರಪ್ರದನಾದ ಆ ಲಕ್ಷ್ಮೀಪತಿಯನ್ನು ಆಶ್ರಯಿಸುವರೋ ಅವರು ಎಂದೂ ದುಃಖಭಾಗಿಗಳಾಗುವುದಿಲ್ಲ. ಸಂಸಾರವೆಂಬ ಈ ಕೊರಕಲಿನಲ್ಲಿ ಪುನಃ ಅವರು ಬೀಳುವುದೇ ಇಲ್ಲ. ಯಾರ ಮನಸ್ಸಿನಲ್ಲಿ ಆ ಗೋವಿಂದನು ನಿತ್ಯ ನಿವಾಸಿಯಾಗಿರುವನೋ ಅವರು ಎಂದಿಗೂ ಯಾರಿಂದಲೂ ಪರಿಭವವನ್ನು ಹೊಂದುವುದಿಲ್ಲ. ಮೃತ್ಯು ಭಯದಿಂದ ದಿಕ್ಕಿಸುವುದೂ ಇಲ್ಲ. ಶಾಂಘಧಾರಿಯಾದ ಆ ಮಹಾವಿಷ್ಣುವನ್ನು ಪ್ರಪತ್ತಿ ಎಂಬ ಲಘೂಪಾಯದಿಂದ ಆಶ್ರಯಿಸಿರುವರೋ ಅಂತಹವರಿಗೆ ಯಮಲೋಕದ ಖೇದ ಭಯವೂ ಇಲ್ಲ. ಅವರು ನರಕವನ್ನು ಸೇವಿಸುವ ಸಂಭವವಿಲ್ಲ. ವೇದಶಾಸ್ತ್ರಗಳಲ್ಲಿ ಪಂಡಿತರಾಗಿ ತಮ್ಮ ತಮ್ಮ ಜ್ಞಾನಕ್ಕೆ ಉಚಿತವಾದ ಆಚರಣೆಗಳಿಂದ ಜ್ಞಾನಿಗಳಾದವರು ಯಾವ ಸದ್ಗತಿಯನ್ನು ಹೊಂದುತ್ತಾರೆಯೋ ಅಂತಹ ಸದ್ಗತಿಯನ್ನೇ ವಿಷ್ಣು ಭಕ್ತರು ಹೊಂದುತ್ತಾರೆ. ಎಲೈ ದೈತ್ಯಶ್ರೇಷ್ಠನೇ, ಯುದ್ಧದಲ್ಲಿ ಪರಾಂಗುಖರಾಗದೆ ಅಲ್ಲಿಯೇ ಹತರಾದವರು ಯಾವ ಸದ್ಗತಿಯನ್ನು ಹೊಂದುತ್ತಾರೆಯೋ ವಿಷ್ಣು ಭಕ್ತರಾದ ಮನುಷ್ಯ ಶ್ರೇಷ್ಠರೂ ಸಹ ಅದಕ್ಕಿಂತಲೂ ಉನ್ನತವಾದ ಸದ್ಗತಿಯನ್ನು ಹೊಂದುತ್ತಾರೆ. ಸಾತ್ವಿಕರಾಗಿ ಧರ್ಮ ನಿರತರಾಗಿರುವ ಮಹಾತ್ಮರು ಯಾವ ಸದ್ಗತಿಯನ್ನು ಹೊಂದುತ್ತಾರೆಯೋ
ಭಗವಂತನ ಸ್ವರೂಪವನ್ನು ತಿಳಿದಿರುವ ಭಕ್ತರಿಗೂ ಅಂತಹ ಸದ್ಗತಿಯೇ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಪ್ರಪಂಚದ ಎಲ್ಲ ಭಾಗದಲ್ಲಿಯೂ ಜಗದ್ರೂಪನಾಗಿ ಸೂಕ್ಷ್ಮನಾಗಿಯೂ ಅವ್ಯಕ್ತ ಮೂರ್ತಿಯಾಗಿಯೂ ನೆಲೆಸಿರುವ ಸಂಸಾರ ನಾಶಕನಾದ ಆ ವಾಸುದೇವನನ್ನು ಪುಣ್ಯಶಾಲಿಗಳಾದ ಮಹಾತ್ಮರೇ ಸಾಕ್ಷಾತ್ಕರಿಸುತ್ತಾರೆ. ಅಂತಹ ಪರಮಾತ್ಮನನ್ನು ಶಾಸ್ತ್ರ ರೀತಿಯಿಂದ ಸೇವಿಸಿದವನು ಪುನಃ ಸಂಸಾರದಲ್ಲಿ ಬೀಳುವುದೇ ಇಲ್ಲ. ಸುಕೃತಶಾಲಿಯಾಗಿಯೇ ಅವನು ವಾಸಿಸುತ್ತಾನೆ. ತೇಜಸ್ವಿಯಾಗಿ ಲೀಲೆಯಿಂದ ಸಂತೋಷಿಸುತ್ತಾನೆ. ಅವನು ಸ್ವೇಚ್ಛೆಯಿಂದ ಯಾವ ದೇಹಗಳನ್ನು ಹೊಂದಿದರೂ ಕರ್ಮಬಂಧವು ಅವನಿಗಿರುವುದಿಲ್ಲ. ಯಾರಿಗೆ ವಿಷ್ಣುವಿನಲ್ಲಿ ದೃಢವಾದ ಪ್ರೀತಿ ಇರುವುದೋ ಅಂತಹವರು ವಿಷ್ಣುವಿನ ಪ್ರೀತಿಗೂ ಪಾತ್ರರಾಗುತ್ತಾರೆ. ಅಂತಹ ವಿಷ್ಣುವಿನಲ್ಲಿ ಭಕ್ತರಾಗಿ ಅವನನ್ನೇ ಗತಿಯೆಂದು ನಂಬಿರುವವರು ಪುನಃ ಜನ್ಮವನ್ನೇ ಹೊಂದುವುದಿಲ್ಲ. ಎಲೈ ದಾನವೇಶ್ವರನೇ, ಅಂತಹ ದಾಮೋದರನನ್ನು ಯಾರು ಧ್ಯಾನ ಮಾಡುತ್ತಾರೆಯೋ, ಭಕ್ತಿಯಿಂದ ಪೂಜಿಸುತ್ತಾರೆಯೋ ಅಂತಹವರು ಈ ಸಂಸಾರವೆಂಬ ಕೆಸರಿನಲ್ಲಿ ಬೀಳುವುದೇ ಇಲ್ಲ. ಯಾರು ಪ್ರಾತಃ ಕಾಲದಲ್ಲಿ ಎದ್ದು ಆ ಮಧುಸೂದನನ್ನು ಭಕ್ತಿಯಿಂದ ಸ್ಮರಿಸುತ್ತಾರೆಯೋ, ಅವನ ಮಹಿಮೆಯನ್ನು ಹೇಳುತ್ತಾರೆಯೋ ಅಥವಾ ಕೇಳುತ್ತಾರೆಯೋ ಅವರು ಸರ್ವ ದುಃಖಗಳನ್ನು ದಾಟುತ್ತಾರೆ. ಎಲೈ ಬಲಿಯೇ, ಯಾವ ಭಾಗ್ಯಶಾಲಿಗಳ ಮನಸ್ಸು ಕಿವಿ ಎಂಬ ಪಾತ್ರೆಗಳಿಂದ ಹರಿಯ ಕಥೆ ಎಂಬ ಅಮೃತವನ್ನು ಪಾನ ಮಾಡಿ ಸಂತೋಷ ಪಡುವುದೋ ಅಂತಹ ಪುಣ್ಯಶಾಲಿಗಳು ಸಮಸ್ತ ದುರ್ಗಗಳನ್ನು ದಾಟುತ್ತಾರೆ. ಚಕ್ರಗದಾಪಾಣಿಯಾದ ಆ ಹರಿಯಲ್ಲಿ ಯಾರ ಭಕ್ತಿಯು ಮತ್ತೊಂದು ವಿಷಯದಲ್ಲಿ ಪ್ರವರ್ತಿಸದೆ ನಿಯತವಾಗಿ ನೆಲೆಸುವುದೋ ಅಂತಹವರು ಯೋಗೇಶ್ವರನಾದ ಆ ಹರಿಯ ಸ್ಥಾನವನ್ನೇ ಹೊಂದುವರು. ವೈಷ್ಣವ ಧರ್ಮದಲ್ಲಿ ಆಸಕ್ತರಾದ ಅವರಿಗೆ ಎಂತಹ ಉನ್ನತವಾದ ಗತಿಯು ಲಭಿಸುವುದೋ ಅಂತಹ ಗತಿಯು ಜನ್ಮ ಸಹಸ್ರ ಪರ್ಯಂತ ತಪಸ್ಸು ಮಾಡುವವರಿಗೂ ಲಭಿಸಲಾರದು. ಯಾವನಿಗೆ ಮಧುಸೂದನನಲ್ಲಿ ಉತ್ಕೃಷ್ಟವಾದ ಭಕ್ತಿ ಇರುವುದಿಲ್ಲವೋ ಅಂತಹವನಿಗೆ ಜಪಿಸಲು ಯೋಗಿಗಳಾದ ಮಹಾಮಂತ್ರಗಳಿಂದಲೇ ಆಗಲಿ, ತಪಸ್ಸಿನಿಂದಲೇ ಆಗಲಿ, ಆಶ್ರಮೋಚಿತ ಕರ್ಮಗಳಿಂದಲೇ ಆಗಲಿ ಏನು ಫಲ? ಜಪಾದಿಗಳು ನಿಷ್ಫಲವೆಂಬ ತಾತ್ಪರ್ಯದಿಂದ ವಿಷ್ಣು ಭಕ್ತಿಯಲ್ಲಿ ಉತ್ಕರ್ಷವು ನಿರೂಪಿತವಾಗಿದೆ. ಆದುದರಿಂದ ಮಹಾಮಂತ್ರ ಜಪದ ತಿರಸ್ಕಾರವು ಮೊದಲು ತೋರಿಸಿ ಬಂದರೂ ಮಂತ್ರಗಳ ತಿರಸ್ಕಾರವೇ ಇಲ್ಲಿ ವಿವಕ್ಷಿತವಲ್ಲ. ಹರಿಭಕ್ತಿಯ ಉತ್ಕರ್ಷ ಬೋಧನದಲ್ಲಿ ತಾತ್ಪರ್ಯ ಗೀತೆಯಲ್ಲಿಯೂ ಯಥಾರ್ಥವಾದ ಆತ್ಮತತ್ವಜ್ಞಾನದಿಂದೊಡಗೂಡಿದ ಕರ್ಮಯೋಗಾದಿಗಳೇ ಫಲಪ್ರದವೆಂದು ಉಪದೇಶಿಸಲಾಗಿದೆ. ಯಾರು ಅಂತಹ ಮಧುಸೂದನನಲ್ಲಿ ಪ್ರೀತಿ ಇಲ್ಲದೆ ದ್ವೇಷವನ್ನೇ ಹೊಂದಿರುವರೋ ಅಂತಹವರಿಗೆ ಯಜ್ಞ, ದಾನ, ಧರ್ಮ, ಆಶ್ರಮ ಕರ್ಮ, ತಪಸ್ಸು ಇದರಿಂದುಂಟಾಗುವ ಕೀರ್ತಿ ಎಲ್ಲವೂ ವ್ಯರ್ಥವಾಗುತ್ತದೆ. ಆ ಜನಾರ್ದನನಲ್ಲಿ ಭಕ್ತಿ ಹೊಂದಿರುವ ಪುಣ್ಯಶಾಲಿಗೆ ಅನೇಕ ಮಹಾಮಂತ್ರಗಳಿಂದಲೂ ಸಹ ಆಗಬೇಕಾದದ್ದೇನು? ಓಂ ನಮೋ ನಾರಾಯಣಾಯ ಎಂಬ ಮಹಾಮಂತ್ರವೊಂದೇ ಪರಮಾತ್ಮನ ಪ್ರೀತಿಯನ್ನು ಗಳಿಸುವ ಮೂಲಕ ಸರ್ವ ಪುರುಷಾರ್ಥಗಳಿಗೂ ಸಾಧನವಾದೀತು. ಸರ್ವಜಯರೂಪನಾದ ವಿಷ್ಣುವು ಯಾವ ಭಕ್ತನಿಗೆ ವಶನಾಗಿರುವನೋ ಅಂತಹವನಿಗೆ ಪರಾಜಯ ಎಂಬುದು ಎಲ್ಲಿಂದ ಬಂದೀತು? ನೈದೆಲೆಯಂತೆ ಶ್ಯಾಮಲಮೂರ್ತಿಯಾದ ಆ ಜನಾರ್ದನನು ಅವನ ಹೃದಯದಲ್ಲಿಯೇ ಯಾವಾಗಲೂ ನೆಲೆಸಿರುವನಷ್ಟೇ. ಸಮಸ್ತ ಮಂಗಳಗಳಿಗೂ ಮಾಂಗಲ್ಯಪ್ರದನಾಗಿಯೂ ಸೇವ್ಯನಾಗಿಯೂ ವರಪ್ರದನಾಗಿಯೂ ನಿಗ್ರಹಾನುಗ್ರಹ ಸಮರ್ಥನಾಗಿಯೂ ಇರುವ ಆ ನಾರಾಯಣನನ್ನು ಸ್ಮರಿಸಿಯೇ ಎಲ್ಲ ಕರ್ಮಗಳನ್ನು ನಡೆಸಬೇಕು. ದುಷ್ಟವಾದ ನಡವಳಿಕೆಯಿಂದುಂಟಾದ ಅನಿಷ್ಟಗಳು, ನಿರ್ಬಂಧಗಳು ಆ ಮಹಾವಿಷ್ಣುವಿನ ಸ್ಮರಣ ಮಾತ್ರದಿಂದಲೇ ನಾಶ ಹೊಂದುವುದು. ಮಹಾತೀರ್ಥಗಳ 100 ಕೋಟಿಗಳೇ ಆಗಲಿ, ಸಹಸ್ರ ಕೋಟಿಗಳೇ ಆಗಲಿ ನಾರಾಯಣನ ಪ್ರಣಾಮದಿಂದುಂಟಾದ ಫಲದ 16ನೇ 1 ಭಾಗವನ್ನು ಹೋಲುವುದಿಲ್ಲ. ಈ ಭೂಮಂಡಲದಲ್ಲಿ ಎಷ್ಟು ತೀರ್ಥಗಳಿವೆಯೋ, ಪುಣ್ಯಕರವಾದ ಎಷ್ಟು ದೇವಾಲಯಗಳಿವೆಯೋ ಅವುಗಳ ಸೇವನದಿಂದುಂಟಾದ ಫಲವನ್ನು ವಿಷ್ಣುವಿನ ನಾಮ ಸಂಕೀರ್ತನದಿಂದಲೇ ಭಕ್ತನು ಹೊಂದುವನು. ಭಕ್ತಿಯಿಂದ ಕೃಷ್ಣನ ನಮಸ್ಕಾರಾದಿಗಳಲ್ಲಿ ನಿರತನಾಗಿರುವವರು ಯಾವ ಪುಣ್ಯ ಲೋಕವನ್ನು ಹೊಂದುತ್ತಾರೆಯೋ ಅಂತಹ ಲೋಕವನ್ನು ವ್ರತಶಾಲಿಗಳು, ತಪಸ್ವಿಗಳು ಸಹ ಹೊಂದಲಾರರು. ಯಾವನು ಬೇರೆ ದೇವತೆಯಲ್ಲಿ ಪರಮಾರ್ಥವಾದ ಭಕ್ತಿಯನ್ನು ಹೊಂದಿ ನಾರಾಯಣನನ್ನು ಕೇವಲ ಆಡಂಬರಕ್ಕಾಗಿ ಮಿಥ್ಯಾದೃಷ್ಟಿಯಿಂದ ಪೂಜಿಸುತ್ತಾನೆಯೋ ಅಂತಹವನು ಸಹ ಅರ್ಚನಾಭಿನಯ ಮಾತ್ರದಿಂದಲೂ ಪುಣ್ಯಶಾಲಿಗಳಾದ ಸಾಧುಗಳ ಸ್ಥಾನವನ್ನು ಹೊಂದುತ್ತಾನೆ. ಸತ್ಯವ್ರತದಿಂದ ಡಂಭಾಚಾರವಿಲ್ಲದೆ ಆ ಋಷಿಕೇಶನನ್ನು ಪೂಜಿಸಿ ಯಾವ ಫಲವನ್ನು ಹೊಂದಬಹುದೋ ಅಂತಹ ಫಲವು ತೀವ್ರವಾದ ತಪಸ್ಸಿನಿಂದಲೂ ಮನುಷ್ಯನಿಗೆ ಉಂಟಾಗಲಾರದು. 3 ಸಂಧ್ಯಾ ಕಾಲಗಳಲ್ಲಿಯೂ ಆ ಪದ್ಮನಾಭನನ್ನು ಯಾವ ಬುದ್ಧಿಶಾಲಿಗಳು ಸ್ಮರಿಸುವರೋ ಅವರು ಉಪವಾಸದ ಫಲವನ್ನೇ ಹೊಂದುತ್ತಾರೆ. ಇದರಲ್ಲಿ ಸಂದೇಹವಿಲ್ಲ. ಆದುದರಿಂದ ಎಲೆ ಬಲಿಯೇ,
ಶಾಸ್ತ್ರ ಮಾರ್ಗವನ್ನನುಸರಿಸಿ ನೀನು ಯಾವಾಗಲೂ ಆ ಹರಿಯನ್ನು ಪೂಜಿಸು. ಅವನ ಅನುಗ್ರಹದಿಂದಲೇ ನೀನು ಉತ್ತಮವಾದ ಸ್ಥಿರವಾದ ಸಿದ್ಧಿಯನ್ನು ಹೊಂದುವೆ. ಎಲೈ ಪುತ್ರನೇ, ನೀನು ಯಾವಾಗಲೂ ಆ ವಿಷ್ಣುವಿನಲ್ಲೇ ಮನಸ್ಸಿಟ್ಟು ಅವನನ್ನೇ ಯಾವಾಗಲೂ ಧ್ಯಾನ ಮಾಡು. ಅವನಲ್ಲಿಯೇ ಭಕ್ತನಾಗು. ಅವನನ್ನೇ ಯಾವಾಗಲೂ ಆರಾಧಿಸು. ಅವನನ್ನೇ ನಮಸ್ಕರಿಸು. ದೇವನಾಥನಾದ ಅವನನ್ನೇ ಸರ್ವ ವಿಧದಲ್ಲೂ ಆಶ್ರಯಿಸುವುದೇ ಆದರೆ ನೀನು ಸುಖಿಯಾಗುವೆ. ಯಾರು ಕಾಮಕ್ರೋಧಾದಿ ಮನೋದೋಷವನ್ನು ನೀಗಿ ಶಾಂತಿಯಿಂದ ಆ ವಿಷ್ಣುವನ್ನು ಸೇವಿಸುವರೋ ಅಂತಹ ಮನುಷ್ಯರು ಜಗತ್ತಿಗೆ ಆದಿಕಾರಣನಾಗಿಯೋ ಅನಂತನಾಗಿಯೋ ಜರಾಮರಣರಹಿತನಾಗಿಯೋ ಸರ್ವವ್ಯಾಪಕನಾಗಿಯೋ ಪುರಾತನನಾಗಿಯೂ ಇರುವ ಪರಬ್ರಹ್ಮರೂಪನಾದ ಆ ಹರಿಯನ್ನೇ ಸೇರುತ್ತಾರೆ. ಸುರಾಧಿಪನಾದ ನಾರಾಯಣನನ್ನು ಯಾರು ಯಾವಾಗಲೂ ಸ್ಮರಿಸುತ್ತಾರೆಯೋ ಅವರು ಬಿಳುಪಾದ ಗರಿಗಳುಳ್ಳ ರಾಜಹಂಸಗಳಂತೆ ಸರ್ವ ಪಾಪನಾಶದಿಂದ ಶುದ್ಧರಾಗುತ್ತಾರೆ. ಅಂತಹ ಸರ್ವ ನಿಯಾಮಕನಾದ ಅಚ್ಯುತನನ್ನು ಧ್ಯಾನ ಮಾಡಿದ್ದೇ ಆದರೆ ಅವರು ಸಂಸಾರವೆಂಬ ಅಪಾರವಾದ ಸಮುದ್ರವನ್ನೇ ದಾಟಿಬಿಡುತ್ತಾರೆ. ಪರಿಶುದ್ಧನಾಗಿಯೂ ತಾವರೆಯ ದಳದಂತೆ ವಿಶಾಲವಾದ ನೇತ್ರಗಳುಳ್ಳವನಾಗಿಯೂ ಇರುವ ಆ ಅಚ್ಯುತನ ಧ್ಯಾನದಿಂದ ಸರ್ವ ಪಾಪ ನಿವೃತ್ತಿಯನ್ನು ಹೊಂದಿದವರು ವರಪ್ರದನಾದ ಆ ಪದ್ಮನಾಭನ ಕೀರ್ತನದಿಂದಲೇ ಪುನಃ ತಾಯಿಯ ಸ್ತನ್ಯಪಾನಕ್ಕೆ ಅರ್ಹರಾಗುವುದೇ ಇಲ್ಲ. ಯಾರು ದೃಢವಾದ ಭಕ್ತಿಯಿಂದ ಕೂಡಿ ಶಂಖ ಚಕ್ರ ಪದ್ಮ ಚಾಪ ಗದೆ ಮೊದಲಾದವುಗಳಿಂದ ರಮಣೀಯನಾಗಿಯೂ ಲಕ್ಷ್ಮೀದೇವಿಯ ಮುಖವೆಂಬ ಕಮಲಕ್ಕೆ ದುಂಬಿಯಂತೆಯೂ ಇರುವ ಆ ಮಧುಸೂದನನನ್ನು ಸ್ತೋತ್ರ ಮಾಡುತ್ತಾ ಅವನ ಚರಿತ್ರೆಯನ್ನು ಕೇಳುತ್ತಾರೆಯೋ ಅವರು ಆ ಪ್ರಭುವಿನ ಸ್ಥಾನವನ್ನೇ ನಿಯತವಾಗಿ ಹೊಂದುತ್ತಾರೆ. ಹುಟ್ಟಿದ ಮೊದಲುಗೊಂಡು ಪಾಪ ಕಾರ್ಯದಲ್ಲಿಯೇ ನಿರತರಾಗಿದ್ದವರೂ ಸಹ ಆ ಆದಿಪುರುಷನಾದ ಭಗವಂತನ ಸುಕೀರ್ತನ ಮಾತ್ರದಿಂದಲೇ ಪಾಪ ವಿಮುಕ್ತರಾಗಿ ಮೃತ ಸಂಜೀವಿನಿಯಿಂದ ತೃಪ್ತರಾಗುವಂತೆ ಶಾಂತಿಯಿಂದ ಸುಖಿಯಾಗುವರು. ಆದುದರಿಂದ ಮನುಷ್ಯನಾಗಿ ಹುಟ್ಟಿದವನು ಶ್ರದ್ಧೆಯಿಂದ ಆ ಮಹಾವಿಷ್ಣುವಿನ ಧ್ಯಾನ ಸ್ಮರಣೆಗಳನ್ನು ಅಥವಾ ಅವನ ನಾಮಗಳ ಕೀರ್ತನವನ್ನು ಕೊನೆಗೆ ಪಠಣ ಮಾಡುತ್ತಿರುವ ಸತ್ಪುರುಷರಿಂದ ಶ್ರವಣವನ್ನಾದರೂ ಮಾಡಿಯೇ ಮಾಡಬೇಕು. ಇದು ಅವನ ಪೂಜೆಗೆ ಸಮಾನವೆಂದು ದೇವತೆಗಳು ಹೇಳುತ್ತಾರೆ. ಮಹಾಯೋಗಿಯಾದ ಸರ್ವ ನಿಯಾಮಕನಾದ ಆ ಕೇಶವನನ್ನು ಅಂತಃಕರಣಗಳಿಂದ ಸೇವಿಸಿ ಬಾಹ್ಯೇಂದ್ರಿಯಗಳಿಂದ ಆಯಾಯ ಋತುಗಳಲ್ಲಿ ಉಂಟಾದ ಹೂವುಗಳಿಂದಲೂ ಪತ್ರಗಳಿಂದಲೂ ಯಥಾವಿಧಿಯಾಗಿ ಮನುಷ್ಯನಾದವನು ಪೂಜಿಸಲೇಬೇಕು. ಇಂತೂ ಶ್ರೀ ವಾಮನ ಪುರಾಣದಲ್ಲಿನ ಭಗವತ್ ಪ್ರಶಂಸೆ ಎಂಬ 94ನೆಯ ಅಧ್ಯಾಯವು ಸಮಾಪ್ತವಾದುದು. ಶ್ರೀರಸ್ತು.